ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ರೈಲು ವೇಗವಾಗಿ ಓಡ್ತಿತ್ತು. ಒಂದು ಬೋಗಿಯಲ್ಲಿ ಒಂದಿಷ್ಟು ಜನ ತುಂಬ ಸಂತೋಷವಾಗಿ ಪ್ರಯಾಣ ಮಾಡ್ತಾಯಿದ್ರು. ಅಲ್ಲಿರುವವರಲ್ಲಿ ಇಬ್ಬರು ವೃದ್ಧರು, ಅಜ್ಜ ಅಜ್ಜಿ, ಅವರ ಮಗ, ಸೊಸೆ ಮತ್ತು ಮೊಮ್ಮಗ. ಹುಡುಗನಿಗೆ ಸುಮಾರು 8 ವರ್ಷ ವಯಸ್ಸಿರಬಹುದು. ಇವರೊಂದಿಗೆ ಒಂದು ಹೊಸದಾಗಿ ಮದುವೆಯಾದ ದಂಪತಿಗಳಿದ್ದಾರೆ. ಅವರ ಜಗತ್ತೇ ಬೇರೆ, ಅಥವಾ ಅವರಿಗೆ ಬೇರೆ ಜಗತ್ತೇ ಇಲ್ಲ. ಒಬ್ಬರ ಕಣ್ಣಲ್ಲಿ ಒಬ್ಬರು ಕಣ್ಣಿಟ್ಟು ನೋಡುವುದು, ಮಾತನಾಡುವುದು, ಸುಮ್ಮನೆ ನಗುವುದು, ರಂಗು ರಂಗಿನ ಪ್ರಪಂಚದಲ್ಲಿದ್ದಾರೆ ಅವರಿಬ್ಬರು. ಯುವತಿಗೆ ಕಿಟಕಿಯ ಬದಿಯ ಸ್ಥಳವಿದೆ. ಆಕೆಯ ಪಕ್ಕವೇ ಕುಳಿತಿದ್ದಾನೆ ಹೊಚ್ಚ ಹೊಸ ಗಂಡ. ಅವರ ಎದುರಿಗೆ ಪುಟ್ಟ ಹುಡುಗ ಕಿಟಕಿಯ ಪಕ್ಕ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿಯೇ ತಂದೆ ತಾಯಿ ಕುಳಿತಿದ್ದಾರೆ. ಅಜ್ಜನವರ ಪಕ್ಕದಲ್ಲಿ ಅಜ್ಜಿ ಇದ್ದರೆ ಅವರ ಎದುರು ಇದ್ದಾರೆ. ಪರಿವಾರದ ಎಲ್ಲರ ಗಮನವು ಮಗುವಿನ ಮೇಲೆ. ಅವನ ಆಟಗಳಿಗೆ ಎಲ್ಲರೂ ಪೂರಕವಾಗಿದ್ದಾರೆ. ಆತ ತುಂಟ ಹುಡುಗ, ಒಂದು ಕಡೆ ಕೂಡ್ತಾ ಇಲ್ಲ. ಪ್ರತಿಯೊಂದನ್ನು ಹಿಡಿಯುತ್ತಾನೆ, ಎಲ್ಲವೂ ಬೇಕೆನ್ನುತ್ತಾನೆ. ಕಿಟಕಿಯ ಪಕ್ಕ ಕುಳಿತ ಆತ ಹೊರಗೆ ಕಾಣುವ ವಸ್ತುಗಳ ಬಗ್ಗೆ 100 ಪ್ರಶ್ನೆಯನ್ನು ಕೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನವದಂಪತಿಗಳಿಗೆ ಇರಿಸು ಮುರಿಸಾಗತೊಡಗಿತು. ಆ ಹುಡುಗ ತುಂಬ ಅಪ್ರಬುದ್ಧ ಪ್ರಶ್ನೆಗಳನ್ನು ಕೇಳ್ತಾನೆ. 8 ವರ್ಷದ ಹುಡುಗನಿಗೆ ರೈಲಿನ ಕಂಬ ಗೊತ್ತಿಲ್ವೇ, ರೈಲಿನ ಸ್ಟೇಷನ್ ಗೊತ್ತಿಲ್ವೇ, ಪ್ರತಿಯೊಂದಕ್ಕೂ ಇದೇನು ಅದೇನು ಅಂತ ಕೇಳ್ತಾನೇ ಇದ್ದಾನೆ. ಅವನಿಗೆ ಮರ ಗೊತ್ತಿಲ್ಲ, ಎಮ್ಮೆ ಅಂದ್ರೆ ಗೊತ್ತಿಲ್ಲ. ಪ್ರತಿ ಬಾರಿಯೂ ಈ ಬಗ್ಗೆ ಯಾವುದು ಅನ್ನುತ್ತಾನೆ. ಇವನ ಮನೆ ಮಂದಿಗೆಲ್ಲ ತುಂಬ ತಾಳ್ಮೆ. ಚೂರು ಬೇಸರವಿಲ್ಲದೆ ಪ್ರತಿ ಪ್ರಶ್ನೆಗೂ ನಗನಗ್ತಾ ಉತ್ತರಿಸ್ತಾರೆ. ಅವನ ಪ್ರಶ್ನೆಗಳ ಸುರಿಮಳೆಗೆ ಇವರಿಗೆ ತಲೆ ಚೆಟ್ಟು ಹಿಡಿದೋಯ್ತು. 2 ವರ್ಷದ ಮಗು ಕೇಳುವಂತಹ ಪ್ರಶ್ನೆ ಕೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಣ್ಣಗೆ ಮಳೆ ಬರಲಾರಂಭಿಸಿತು. ಆ ಹುಡುಗನಿಗೆ ಸಂಭ್ರಮವೇ ಸಂಭ್ರಮ. ಮಳೆ ಅಂದರೆ ಇದೇನಾ, ಮಳೆ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾನೆ. ಬಹುಶಃ ಈತ ಬುದ್ಧಿಮಾಂದ್ಯನಿರಬೇಕು ಅಂದುಕೊಂಡ್ರು ನವದಂಪತಿಗಳು. ಮಳೆ ಈಗ ಜೋರಾಗಿ ಬೀಳಲಾರಂಭಿಸಿತು. ನೀರಿನ ಎರಚಲು ಒಳಗಡೆ ಸಿಡಿತಾ ಇತ್ತು. ಕಿಟಕಿಯ ಪಕ್ಕ ಕುಳಿತ ಯುವತಿಗೆ ಕಿರಿಕಿರಿಯಾಯಿತು. ಅದನ್ನು ಕಂಡ ಆಕೆ ಗಂಡ ತಕ್ಷಣ ಎದ್ದು ಕಿಟಕಿಯನ್ನು ಮುಚ್ಚಲಿಕ್ಕೆ ಮುಂದಾದ. ಆದರೆ ಆ ಹುಡುಗ ಕಿಟಕಿಯ ಹೊರಗೆ ಕೈ ಚಾಚಿ ಕುಳಿತಿದ್ದಾನೆ. ಕೈ ಮೇಲೆ ನೀರು ಬೀಳುವುದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಬೆಳಗ್ಗಿನಿಂದ ಇವನ ಪ್ರಶ್ನೆಗಳ ವಟವಟ ಕೇಳಿ ಸಾಕಾಗಿದ್ದ ಯುವಕನಿಗೆ ಕೋಪ ಬಂತು. ಈ ಪರಿವಾರದವರು ಹುಡುಗನ್ನ ತುಂಬ ಮುದ್ದು ಮಾಡಿದ್ದಾರೆ, ಇದು ಸರಿಯಲ್ಲ, ಸರಿಯಾಗಿ ಬುದ್ಧಿ ಹೇಳಬೇಕು ಅಂದ್ಕೊಂಡು, ಏನು ಸ್ವಾಮಿ ಈ ಹುಡುಗನನ್ನು ಹೀಗೆ ಬೆಳೆಸಿದ್ದೀರಿ, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಅವನು ಏನು ಮಾಡಿದ್ರೂ ಸುಮ್ಮನಿದ್ದೀರಿ. ಅವನ ಪ್ರಶ್ನೆಗಳನ್ನು ಕೇಳಿ ಕೇಳಿ ತಲೆ ಚೆಟ್ಟು ಹಿಡಿದು ಹೋಗಿದೆ. ಅವನೇನು ಪುಟ್ಟ ಮಗುವೆ, ನೀವು ಸಾರ್ವಜನಿಕ ವಾಹನದಲ್ಲಿ ಹೋಗ್ತಾ ಇದ್ದೀರಿ, ನೆನಪಿರಲಿ ಅಂತ ಜೋರಾಗಿ ಹೇಳ್ದ. ನಂತರ ಹುಡುಗನ ಕೈಯನ್ನು ಒಳಗೆಳೆದು ಟಪ್ ಅಂತ ಕಿಟಕಿಯ ಬಾಗಿಲನ್ನು ಹಾಕಿಬಿಟ್ಟ. ಆಗ ಅಜ್ಜ ಈ ತರುಣನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದ್ರು, ಕ್ಷಮಿಸಿ ಸ್ವಾಮಿ, ನಿಮಗೆ ತೊಂದರೆಯಾಯಿತು. ಈ ಹುಡುಗ ನಿಜವಾಗಿಯೂ ಪುಟ್ಟ ಬಾಲಕನೇ. ಅವನಿಗೆ ಹುಟ್ಟಿನಿಂದ ಕಣ್ಣುಗಳ ದೃಷ್ಟಿಯೇ ಇರಲಿಲ್ಲ. ಭಗವಂತನ ಕೃಪೆಯಿಂದ ಇತ್ತೀಚೆಗೆ ಅವನಿಗೆ ರೆಟಿನ ಶಸ್ತ್ರಚಿಕಿತ್ಸೆಯಾಗಿದೆ. ಅದನ್ನೇ ಮುಗಿಸ್ಕೊಂಡು ಮದ್ರಾಸಿನಿಂದ ಬರ್ತಿದ್ದೇವೆ. ಈ ಹುಡುಗ ಪ್ರಪಂಚವನ್ನು ತನ್ನ ಕಣ್ಣುಗಳನ್ನು ನೋಡ್ತಾ ಇರೋದು ಇದೇ 3ನೇ ದಿನ. ಇದು ಅವನ ಮೊದಲ ರೈಲು ಪ್ರವಾಸ. ಅವನಿಗೆ ಎಲ್ಲವೂ ಹೊಸದಲ್ಲವೇ? ಈಗ ಯುವಕನ ಕಣ್ಣು ತೆರೆದವು. ಮಾತನಾಡದೆ ಹುಡುಗನನ್ನು ತನ್ನ ತೊಡೆಯ ಮೇಲೆ ಎತ್ತುಕೊಂಡು ಕಿಟಕಿಯ ಬಾಗಿಲನ್ನು ತೆಗೆದ. ತಾನು ಆ ಮಳೆಯ ನೀರಿನ ಎರಚಲನ್ನು ಆನಂದಿಸಿದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಾವು ಪ್ರಪಂಚವನ್ನು ನಮ್ಮ ಕಣ್ಣುಗಳಿಂದಲೇ ನೋಡ್ತೇವೆ. ಒಂದೆರಡು ಗಳಿಗೆ ಬೇರೊಬ್ಬರ ಕಣ್ಣುಗಳಿಂದಲೂ ನೋಡಿದ್ರೆ ಎಷ್ಟೊಂದು ವಿಶೇಷವಾಗಿ ಕಾಣ್ತದಲ್ವಾ? ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.